ಇವತ್ತು ಮಾದಿಗದಂಡ ಮಾದಿ ಮೀಸಲಾತಿ ಹೋರಾಟ ಸಮಿತಿಯ ಪದ್ಮಶ್ರೀ ಮಂದಕೃಷ್ಣ ಮಾದಿಗಣ್ಣವರ ನಾಯಕತ್ವದಲ್ಲಿ ಅವರ ಆದೇಶದಂತೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುದೀರ್ಘ 30 ವರ್ಷಗಳ ಕಾಲ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದೀವಿ. ಎಸ್ಸಿ ವರ್ಗೀಕರಣಕ್ಕಾಗಿ, ಒಳ ಮೀಸಲಾತಿಗಾಗಿ, ಪರಿಶಿಷ್ಟ ಜಾತಿಯಲ್ಲಿ ಬರುವಂತಹ 101 ಜಾತಿಗೆ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ಸಿಗಬೇಕಂತ ಹೇಳಿ ನಾವು 1997ರಿಂದ ಮಾದಿಗದಂಡರ ಸಂಘಟನೆ ಪ್ರಾರಂಭ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ ಆಳುವಂತಹ ಸರ್ಕಾರ ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ ಸರ್ಕಾರಗಳಿಂದ ಈ 3 ಪಕ್ಷಗಳಿಂದ ಅನ್ಯಾಯ ಆಗಿದೆ ನಮಗೆ. ಹಾಗಾಗಿ ಮೊನ್ನೆ ಏನು ಎಚ್.ಎಂ. ನಾಗಮುಂದಾಸ್ ಆಯೋಗದ ವರದಿಯಲ್ಲಿ ಕೂಡ ಸ್ಪಷ್ಟವಾದ ಜನಸಂಖ್ಯೆಯ ದತ್ತಾಂಶವನ್ನು ಕಲೆಕ್ಟ್ ಮಾಡಿ ಅಂಕಿ ಸಂಖ್ಯೆಯನ್ನು ಈಗಾಗಲೇ ಕಾಂಗ್ರೆಸ್ ಸರ್ಕಾರಕ್ಕೆ ಒದಗಿಸಿದ್ದಾರೆ. ಅದೇ ರೀತಿ ಅದರಲ್ಲಿ ಬಹುಸಂಖ್ಯಾತರಿದ್ದೀವಿ. LG ಅವನೂರು ವರದಿಯಲ್ಲಿ ಕೂಡ ಬಹುಸಂಖ್ಯಾತರಿದ್ದೀವಿ. ಕಾಂಗ್ರೆಸ್ ಆಯೋಗ ವರದಿಯಲ್ಲಿ ಕೂಡ ಬಹುಸಂಖ್ಯಾತರಿದ್ದೀವಿ ಮತ್ತು ಸದಾಶಿವ ಆಯೋಗದ ವರದಿಯಲ್ಲಿ ಕೂಡ ಬಹುಸಂಖ್ಯಾತರಿದ್ದೀವಿ. ನಾವೆಲ್ಲರೂ ಮಾದಿಗರು, ಮಾದಿಗ ಮತ್ತು ಉಪಜಾತಿಗಳು ಒಟ್ಟಾರೆ ಈ ರಾಜ್ಯದಲ್ಲಿ 37 ಲಕ್ಷ ಈಗಾಗಲೇ ಅಂಕಿ ಸಂಖ್ಯೆಯನ್ನು ಡಾಟಾ ಸಮೇತ ಹೊರಗಡೆ ಬಂದಿದೆ. ಆದರೂ ಸರ್ಕಾರ ಮೀನಾಮೇಷ ನಡೆಸ್ತಾ ಇದೆ. 16ನೇ ತಾರೀಕು ಏನು ಕ್ಯಾಬಿನೆಟ್ ತಂದು ಅಂತಿಮ ಒಂದು ಜಾರಿಗೊಳಿಸ್ತಾರಂತ ಭರವಸೆ ಇಟ್ಕೊಂಡಿದ್ದೀವಿ ನಾವು ಸರ್ಕಾರದ ಮೇಲೆ. ಹಾಗಾಗಿ ಅದು ಮತ್ತೆ ಮುಂದಕ್ಕೆ 19ಕ್ಕೆ ಒಂದು ಕ್ಯಾಬಿನೆಟ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಸುದೀರ್ಘ 1 ವರ್ಷ ಸುಪ್ರೀಂ ಕೋರ್ಟ್ ತೀರ್ಪು ಬಂದ ನಂತರ ಆ ರಾಜ್ಯಗಳಿಗೆ ಜನಸಂಖ್ಯೆಗಳಿಗೆ ಮೀಸಲಾತಿ ಕೊಡ್ಬೇಕಂತೇಳಿ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಂತ ತೀರ್ಪಿನ ಕೂಡ ಉಲ್ಲಂಘನೆ ಮಾಡಿರುವಂತದ್ದು ಇಲ್ಲಿ ನಾವು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಅದಕ್ಕಾಗಿ ತೀವ್ರವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಖಂಡಿಸುತ್ತಾ ನಾವು ಇವತ್ತು ಈ ಒಂದು ಸಾಂಕೇತಿಕವಾಗಿ ಮಾದಿಗರ ಮಹಾ ಧರ್ಮ ಯುದ್ಧ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಕೂಡಲೇ ಸಂಬಂಧಪಟ್ಟ ಸಮಾಜ ಕಲ್ಯಾಣ ಸಚಿವರಾದಂತ ಎಚ್.ಸಿ. ಮಹದೇವಪ್ಪನವರು ವೇದಿಕೆ ಮಾಡಬೇಕು ಮತ್ತು ಮುಖ್ಯಮಂತ್ರಿ ಅವರು ಕೂಡಲೇ ನಾಳೆ ನಡೆಯುವಂತ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಕೈಗೊಂಡು ವಿಶೇಷ ಕ್ಯಾಬಿನೆಟ್ ಕರೆದಿದ್ದೀರ ತಾವೆಲ್ಲರೂ ಕೂಡ. ಈಗಾಗಲೇ ರಾಜ್ಯದ 30 ಜಿಲ್ಲೆಗಳಿಂದ ಸಾವಿರ ಸಂಖ್ಯೆಯಲ್ಲಿ ನನ್ನ ಮಾದಿಗ ಸಮುದಾಯದ ಬಂಧುಗಳು ಬಂದಿದ್ದೀವಿ. ಇಲ್ಲೆಲ್ಲ ಫ್ರೀಡಂ ಪಾರ್ಕದಲ್ಲಿ ನಾವು ಶಾಂತಿ ರೀತಿಯಿಂದ ಇದ್ದೀವಂತ ತಿಳ್ಕೋಬೇಡಿ. ಮಾದಿಗರನ್ನ ಕೆಣಕಬೇಡಿ. ಮಾದಿಗರನ್ನ ಯಾವತ್ತೂ ಕೂಡ ತಾವು ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದೀರಾ ಕಾಂಗ್ರೆಸ್ನವರು. ಇನ್ನು ಮುಂದೆ ನಡೆಯೋದಿಲ್ಲ. ಮಾದಿಗರ ಮನಸ್ಸು ಮಾಡಿದ್ರೆ ನಾವು ಮುಂದೆ ಏನು ಸರ್ಕಾರ ಕೆಡೋದು ಗೊತ್ತು, ಸರ್ಕಾರ ತರುವುದು ಗೊತ್ತು. ಹಾಗಾಗಿ ನಾವು ಮಾನ್ಯ ಮುಖ್ಯಮಂತ್ರಿಯವರಿಗೆ ವಿನಂತಿ ಮಾಡ್ತಾ ಇದೀವಿ, ಕೂಡಲೇ ಎಸ್ಸಿ ವರ್ಗೀಕರಣ ಒಳ ಮೀಸಲಾತಿ ಜಾರಿ ಮಾಡಿ ನಮ್ಮ ಪಾಲು ನಮಗೆ ಶೇಕಡ ಮೀಸಲಾತಿ ಹೆಚ್ಚಳ ಮಾಡಬೇಕು, 7% ಕೊಡ್ಬೇಕಂತೇಳಿ ನಮ್ಮ ಡಿಮ್ಯಾಂಡ್. ಹಾಗಾಗಿ ಮಂದಕೃಷ್ಣ ಮಾದಿಗಣ್ಣವರು ಕೂಡ ಇನ್ನ 4 ಗಂಟೆ ಸುಮಾರದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ದಯವಿಟ್ಟು ನಾವು ಕೂಡ ಈ ಮೀಡಿಯಾ ಮೂಲಕ, ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದೀವಿ. ಇಷ್ಟು ಹೇಳಿ ನನ್ನ 2 ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಂದಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಜೈ ಭೀಮ್.